ನಮಸ್ಕಾರ. ಇವತ್ತಿನ ಸ್ಪೆಷಲ್ ಆಲೂ ಪರಾಟ. ಆಲೂ ಪರಾಟಾಗೆ ನಾನು ಇಲ್ಲಿ ಬೇಯಿಸಿರೋ ಆಲೂಗಡ್ಡೆ ಇಟ್ಕೊಂಡಿದ್ದೀನಿ, ಎಲ್ಲ ಪುಡಿಗಳು ಇಟ್ಕೊಂಡಿದ್ದೀನಿ, ಮಸಾಲೆ ಪುಡಿಗಳು. ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು. ಉಪ್ಪು ನಂತರ ಎಲ್ಲ ಮಸಾಲೆ ಒಂದು ಚಮಚ ಎಲ್ಲ ಸಮ ಹಾಕ್ಬಿಟ್ಟು, ಸ್ವಲ್ಪ ಮಸಾಲೆ ಜಾಸ್ತಿ ಇದನ್ನು ಚೆನ್ನಾಗಿ ಚಪಾತಿ ಸ್ಟಫಿಂಗ್ ಬರೆದ್ರೆ ಮಸಾಲೆ ಸ್ವಲ್ಪ ಹಾಕ್ಬಿಟ್ಟು ಸಪ್ಪೆ ಆಗುತ್ತೆ. ಗರಂ ಮಸಾಲೆ ನಾನೆಲ್ಲ ಕ್ಯಾಪ್ಚರಾಗಿ ಹಾಕಿದ್ದೀನಿ. ಗರಂ ಮಸಾಲೆ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಕಸೂರಿ ಮೇಥಿ ಮತ್ತು ಒಂದು ಕಿಚನ್ ಕಿಂಗ್ ಮಸಾಲನ್ನು ಇಷ್ಟು ಪುಡಿಗಳನ್ನ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಒಂದು ಎರಡೇ ಹೆಚ್ಚು ಹಾಕಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಇದನ್ನೆಲ್ಲನೂ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂಚೂರು ಚೆನ್ನಾಗಿ ಎಣ್ಣೆ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಬೈಂಡ್ ಆಗೋದು, ಆಲೂಗಡ್ಡೆ ಥರ ಡ್ರೈ ಅನ್ಸೋದ್ರಿಂದ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಮಿಕ್ಸ್ ಮಾಡ್ಕೊಬೇಕು. ಬಾಕ್ಸಿಗೆ ಮಕ್ಕಳಿಗೆ ಎಲ್ರಿಗೂ ಒಂಥರ ಫೇವ್ರೆಟ್ ತಿಂಡಿ ಅಂತಂದರೆ ಆಲೂ ಪರಾಟ. ಮಾಡೋಕ್ಕೂ ಬೆಳಗ್ಗೆ ಹೊತ್ತು ಸುಲಭ, ಬಾಕ್ಸ್ಗೆ ತುಂಬ ಸಾಫ್ಟಾಗಿರುತ್ತೆ. ಬರೀ ಚಪಾತಿ ಆಗಿ ಮಕ್ಕಳು ಹಾಗೆ ವಾಪಸ್ ತರ್ತಾರೆ. ಬಾಕ್ಸ್ಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಲಟ್ಟಿಸ್ಕೊಂಡ್ಬಿಟ್ಟು, ಸ್ವಲ್ಪ ಅಗಲ ಲಟ್ಟಿಸ್ಕೊಂಡು ಅದರೊಳಗೆ ಈ ಥರ ನಾವು ಆಲೂ ಪರಾಟದ ಫಿಲ್ಲಿಂಗ್ನ ನಾವು ಹಾಕ್ಕೋಬೇಕು. ಈ ರೀತಿ ಮಾಮೂಲಿ ಎಲ್ಲ ನಾವು ಹೋಳಿಗೆ ಹೂರಣ ಹೆಂಗೆ ಫಿಲ್ ಮಾಡ್ಕೋತೀವಿ ಅದೇ ಥರ ಇದನ್ನು ತುಂಬಿಕೊಂಡು ಸ್ವಲ್ಪ ದಪ್ಪವಾಗಿ ಉದ್ದಬೇಕು. ತುಂಬ ತೆಳುವಾಗಿ ಉದ್ದಕ್ಕೆ ಹೋಗಬಾರ್ದು ಇದನ್ನು. ದಪ್ಪ ಇದ್ದಷ್ಟು ಚೆನ್ನಾಗಿ ಉಬ್ಬುತ್ತೆ, ಆದರೆ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ನೀವು ಪದೇ ಪದೇ ತಿರುಗಿಸಿ ಸ್ವಲ್ಪ ಎಣ್ಣೆ, ಬರೀ ಎಣ್ಣೆ ಮತ್ತು ಬರೀ ತುಪ್ಪ ಹಾಕಿಲ್ಲ, ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡು ಇದಕ್ಕೆ ಹಚ್ಚಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಷ್ಟು ನೀವು ಎಣ್ಣೆ ತುಪ್ಪ ಹಾಕ್ತೀರೋ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ, ಸಾಫ್ಟಾಗಿ ಇರುತ್ತೆ. ಬಾಕ್ಸಿಗೆ ದೊಡ್ಡವರಿಂದ ಚಿಕ್ಕವರಿಗೂ ಎಲ್ರಿಗೂ ಫೇವ್ರೆಟ್ ರೆಸಿಪಿ ಅಂದರೆ ಆಲೂ ಪರಾಟ. ಬೆಳಗ್ಗೆನೂ ಫಟಾಫಟ್ ಪಲ್ಯ ಬೇಡ, ಏನು ಬೇಡ, ಮೊಸರು ಜೊತೆ ಒಂದು ಒಳ್ಳೆ ಕಾಂಬಿನೇಷನ್. ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿಯಾದ ಆಲೂ ಪರಾಟ ರೆಡಿಯಾಗಿದೆ. ನೀವು ಬೆಳಗ್ಗೆ ಹೊತ್ತು ಏನಪ್ಪ ಮಾಡೋದು, ಪಲ್ಯ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಮಾಡಿ ತಿಳಿಸಿ, ಕಾಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು.